ಮಾಪಪ್ ರೌಂಡ್ನ ರಿಸಲ್ಟ್ ಬಂದಾಗಿದೆ. ಈ ಮಾಪಪ್ ರೌಂಡಲ್ಲಿ ನಮಗೆ ಒಂದು ಸೀಟ್ ಸಿಕ್ಕಿದೆ. ಈ ರಿಸಲ್ಟ್ ಕೇವಲ ಪ್ರೊವಿಷನಲ್ ರಿಸಲ್ಟ್ ಆಗಿರುತ್ತದೆ, ಇದು ಫೈನಲ್ ರಿಸಲ್ಟ್ ಆಗಿರೋದಿಲ್ಲ. ನಮ್ಮ ಹತ್ತಿರ ಈಗ MCCಯ ಒಂದು ರಿಸಲ್ಟ್ ಕೂಡ ಇದೆ, KA ರಿಸಲ್ಟ್ ಕೂಡ ಇದೆ. ಹಾಗಾದರೆ ಈ ಎರಡು ಸೀಟ್ಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ನಾವು ತುಂಬಿರುವಂತಹ ಕಾಷನ್ ಡಿಪಾಸಿಟನ್ನು ಕಳೆದುಕೊಳ್ಳಬಾರ್ದು ಹೇಗೆ, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ. ಇವಾಗ ನನಗೆ MCCಯಲ್ಲಿ ಒಂದು ಸೀಟ್ ಸಿಕ್ಬಿಟ್ಟಿದೆ. ಅದರ ಫೀ ಸ್ಟ್ರಕ್ಚರ್ 19 ಲಕ್ಷ ಆಗಿರ್ತದೆ ಪ್ರತಿ ವರ್ಷಕ್ಕೆ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಅದೇ ರೀತಿಯಲ್ಲಿ ನನಗೆ KAಯಲ್ಲಿ ಕೂಡ 12 ಲಕ್ಷದ ಫೀ ಸ್ಟ್ರಕ್ಚರ್ ಸಿಕ್ಕಿದೆ. ನನಗೆ ಪ್ರತಿ ವರ್ಷಕ್ಕೆ 7 ಲಕ್ಷ ಸೇವ್ ಆಗ್ತದೆ ಅಂದ್ಕೊಂಡು ನಾನು ಏನು ಮಾಡ್ತೇನೆ, KAಯಲ್ಲಿ ಸಿಕ್ಕಿರುವಂತಹ ಸೀಟನ್ನು ಇಷ್ಟಪಡ್ತೇನೆ. ಆವಾಗ ನಾನು KAಗೆ ಬರೋದಕ್ಕೆ ಲೈಕ್ ಮಾಡ್ತೇನೆ. ಅಷ್ಟೇ ಅಲ್ಲದೆ ನಾನು MCCಯಲ್ಲಿ ಸಿಕ್ಕಿರುವಂತಹ 19 ಲಕ್ಷದ ಫೀಸನ್ನು ಆ ಒಂದು ಕಾಲೇಜನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಆಗ MCCಯಲ್ಲಿ ಸಿಕ್ಕಿರುವಂತಹ ಕಾಲೇಜನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಟ್ಟಾಗ ನಾವು ತುಂಬಿರುವಂತಹ 2 ಲಕ್ಷವನ್ನು ನಾವು ಕಳ್ಕೊಳ್ಬೇಕಾಗುತ್ತೆ. MCCಯಲ್ಲಿ ಕಾಷನ್ ಡಿಪಾಸಿಟ್ ಆಗಿ 2 ಲಕ್ಷವನ್ನು ತುಂಬಿರ್ತೀವಿ ಡೀಮ್ಡ್ಗೆ. ಆ 2 ಲಕ್ಷವನ್ನು ನಾವು ಪೂರ್ತಿಯಾಗಿ ಕಳ್ಕೊಳ್ಳೋದಕ್ಕೆ ರೆಡಿ ಆಗಿರಬೇಕು. ಕೇವಲ 2 ಲಕ್ಷವನ್ನು ಕಳ್ಕೊಂಡ್ರೆ ನಾವು KAಯಲ್ಲಿ ಸೀಟನ್ನು ತೆಗೆದುಕೊಳ್ಬೋದಾ? ಇಲ್ಲ. ನೀವು ಏನು ಮಾಡಬೇಕಂದ್ರೆ, KA ಆಫೀಸ್ ಇದೆಯಲ್ಲ ಮಲ್ಲೇಶ್ವರಮಲ್ಲಿ, KA ಆಫೀಸ್ ಮಲ್ಲೇಶ್ವರಂ ಬೆಂಗಳೂರಿಗೆ ಬಂದು ನೀವು ಏನು ಮಾಡಬೇಕು, ರಿಟರ್ನ್ ಒಂದು ಡಾಕ್ಯುಮೆಂಟನ್ನು, ರಿಟರ್ನ್ ಲೆಟರನ್ನು ಕೊಡಬೇಕಾಗುತ್ತೆ. ಆ ಒಂದು ಲಿಖಿತವಾಗಿರುವಂತಹ ಲೆಟರಲ್ಲಿ ಏನು ಕೊಡ್ತೀರಾ ಅಂದರೆ, ನೀವು ಹೇಳಬೇಕು, ನಾನು MCCಯಲ್ಲಿ ಸಿಕ್ಕಿರುವಂಥ ಸೀಟು ನಮಗೆ ಇಷ್ಟವಾಗಿಲ್ಲ, ನಾವು KAಯಲ್ಲಿ ಸೀಟನ್ನು ಕಂಟಿನ್ಯೂ ಮಾಡ್ತೇವೆ ಅಂತ ಅಂದ್ಕೊಂಡ್ರೆ ನೀವು ಲೆಟರನ್ನು ಕೊಟ್ಟಾಗ ಅವರು ಕನ್ಸಿಡರ್ ಮಾಡ್ತಾರೆ. ನೀವು KAಗೆ ಹೋಗಿ ಲೆಟರನ್ನು ಕೊಡಲಿಲ್ಲ ಅಂದರೆ ನಿಮ್ಮನ್ನು KA ಫೈನಲ್ ರಿಸಲ್ಟ್ಗೆ ಕನ್ಸಿಡರ್ ಮಾಡೋದಿಲ್ಲ. ಯಾವಾಗ ಒಬ್ಬ ವಿದ್ಯಾರ್ಥಿಗೆ KAಯಲ್ಲಿ ಸಿಕ್ಕಿರುವಂಥ ಸೀಟೇ ಫೈನಲೈಸ್ ಮಾಡ್ಕೊಳ್ತಾನೋ ಆವಾಗ ಅವನನ್ನು ಕನ್ಸಿಡರ್ ಮಾಡ್ತಾರೆ. KA ನಡೆಸುವಂತಹ ಮಾಪಪ್ ರೌಂಡ್ನ ಫೈನಲ್ ರಿಸಲ್ಟ್ಗೆ ಅವರನ್ನು ಕನ್ಸಿಡರ್ ಮಾಡ್ತಾರೆ. ಪ್ರೊವಿಷನಲ್ ರಿಸಲ್ಟಲ್ಲಿ ಕನ್ಸಿಡರ್ ಮಾಡಿರ್ತಾರೆ ವಿನಃ ಫೈನಲ್ ರಿಸಲ್ಟಲ್ಲೂ ಕನ್ಸಿಡರ್ ಮಾಡಬೇಕಂತ ಇರೋದಿಲ್ಲ. ನೀವು ಯಾವಾಗ ಲಿಖಿತವಾಗಿರುವಂತಹ ಲೆಟರನ್ನು ಕೊಡ್ತೀರೋ ಆವಾಗ ಮಾತ್ರ ನಿಮ್ಮ ಫೈನಲ್ ರಿಸಲ್ಟ್ಗೆ ಕನ್ಸಿಡರ್ ಮಾಡ್ತಾರೆ. ಇನ್ನು ಕೆಲವೊಬ್ರು ಇರ್ತಾರೆ, ನನಗೆ MCCಯಲ್ಲಿ ಸೀಟ್ ಸಿಕ್ಬಿಟ್ಟಿದೆ, ನಾನು KA ಮಾಪಪ್ ರೌಂಡ್ನ ಫೈನಲ್ ರಿಸಲ್ಟ್ಗೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆವಾಗ ಕೂಡ ನೀವು ಕಂಪಲ್ಸರಿಯಾಗಿ MCCಯಲ್ಲಿ ಸಿಕ್ಕಿರುವಂಥ ಸೀಟು ನನಗೆ ಬೇಡ, ನಾನು KAಯಲ್ಲೇ ಕಂಟಿನ್ಯೂ ಮಾಡ್ತೇನೆ ಫೈನಲ್ ರಿಸಲ್ಟ್ಗಾಗಿ ಅಂತ ಅಂದ್ಕೊಂಡ್ರೆ ನೀವು ಕೂಡ KAಗೆ ಹೋಗಿ ಲೆಟರನ್ನು ಕೊಟ್ಟು ಬರಬೇಕಾಗುತ್ತೆ. ಈಗ ಎರಡನೇ ವಿಷಯ ಕಡೆಗೆ ಬರೋಣ. ಈಗ MCCಯಲ್ಲಿ ನಮಗೆ 19 ಲಕ್ಷದ ಸೀಟ್ ಸಿಕ್ಕಿದೆ. ಅದೇ ರೀತಿ KAಯಲ್ಲಿ 22 ಲಕ್ಷದ ಫೀ ಸ್ಟ್ರಕ್ಚರ್ ಇರುವಂಥ ಸೀಟ್ ಸಿಕ್ಕಿದೆ. ನಾವು ಯಾವುದನ್ನು ಪ್ರಿಫರ್ ಮಾಡ್ತೇವೆ? MCCಯಲ್ಲಿ ಸಿಕ್ಕಿರುವಂಥ 19 ಲಕ್ಷವನ್ನೇ ಪ್ರಿಫರ್ ಮಾಡ್ತೇವೆ. ಆವಾಗ ನಾವು KAಯಲ್ಲಿ ಸಿಕ್ಕಿರುವಂತಹ 22 ಲಕ್ಷವನ್ನು ಕ್ವಿಟ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಕ್ವಿಟ್ ಮಾಡ್ಕೊಳ್ಬೇಕಂದ್ರೆ, ಸೆಕೆಂಡ್ ರೌಂಡ್ಗೆ ಯಾವ ರೀತಿ ಕ್ವಿಟ್ ಆಪ್ಷನನ್ನು ಬಿಟ್ಟಿದ್ರು ಈ ರೌಂಡ್ಗೂ ಬಿಡ್ತಾರೆ. ಅದನ್ನು ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ KA ಅವರು. ಆದರೆ ಕ್ವಿಟ್ ಆಪ್ಷನನ್ನು ಅವರು ಬಿಡಲೇಬೇಕು, ಬಿಟ್ಟೇ ಬಿಡ್ತಾರೆ. ಆದರೆ ರೀಸೆಂಟಾಗಿ ಬಿಟ್ಟಿರುವಂತಹ ಯಾವುದೇ ಒಂದು ನೋಟಿಫಿಕೇಷನಲ್ಲಿ ಮಾಪಪ್ ರೌಂಡಿಗೆ ನಾವು ಕ್ವಿಟ್ ಆಪ್ಷನನ್ನು ಬಿಡ್ತೇವೆ ಅಂತ ಹೇಳಿಲ್ಲ. ಅಷ್ಟೇ ಅಲ್ಲದೆ ಪ್ರಸನ್ನ ಸರ್ ಅವರು ಕೂಡ ತಮ್ಮ ವಿಡಿಯೋದಲ್ಲಿ ಕ್ವಿಟ್ ಆಪ್ಷನನ್ನು ಬಿಡ್ತೇವೆ ಅಂತ ಹೇಳಿಲ್ಲ. ಆದರೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಕ್ವಿಟ್ ಆಪ್ಷನನ್ನು ಬಿಡ್ತಾರೋ ಬಿಡಲ್ವೋ ಅಂತ. ಬಿಟ್ಟೇ ಬಿಡ್ತಾರೆ. ಯಾಕಂದರೆ ನೀವು MCCಯಲ್ಲಿ ಹೋಗಬೇಕಂದ್ರೆ ಕ್ವಿಟ್ ಆಪ್ಷನನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲಿ ತುಂಬಿರುವಂತಹ ಅಮೌಂಟು ಭಾಳಷ್ಟು ಇರ್ತದೆ. ಅದನ್ನೆಲ್ಲ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರಬಾರ್ದು ಎನ್ನೋ ಕಾರಣಕ್ಕಾಗಿ ಅವರು ಕ್ವಿಟ್ ಆಪ್ಷನನ್ನು ಕೊಟ್ಟೇ ಕೊಡ್ತಾರೆ. ಆದ್ದರಿಂದ 100% ಅವರು ಕ್ವಿಟ್ ಆಪ್ಷನನ್ನು ಕೊಟ್ಟಾಗ ನೀವು ಕ್ವಿಟ್ ಆಪ್ಷನನ್ನು ಹಾಕ್ಕೊಂಡು ಎಕ್ಸಿಟ್ ಆಗ್ಬೋದಾಗಿರುತ್ತೆ. ಆಗ MCCಯಲ್ಲಿ ಸಿಕ್ಕಿರುವಂಥ ಸೀಟ್ಗೆ ನೀವು ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. MCCಯಲ್ಲಿ ನೀವು ಸೀಟನ್ನು ತೆಗೆದುಕೊಂಡು ಅಡ್ಮಿಷನ್ ಆಗ್ಬೋದಾಗಿರುತ್ತೆ. ಈಗ ನಿಮಗೆಲ್ಲರಿಗೂ ತಿಳಿದಿದೆ ಅಂದ್ಕೊಳ್ತೀನಿ, MCC ಮತ್ತು KAಯಲ್ಲಿ ಎರಡೂ ಸೀಟ್ಗಳು ಸಿಕ್ಕಾಗ, ಪ್ರೊವಿಷನಲ್ ರಿಸಲ್ಟಲ್ಲಿ ಸಿಕ್ಕಾಗ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ಬೋದನ್ನು ನಾನು ಹೇಳಿದ್ದೇನೆ. ಈಗ ಯಾರ್ಯಾರಿಗೆ KAಯಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ ಅವರು ಸುಮ್ಮನೆ ವೇಟ್ ಮಾಡಿ, KA ರಿಸಲ್ಟ್ ಫೈನಲ್ ರಿಸಲ್ಟ್ ಬರೋ ತನಕ ವೇಟ್ ಮಾಡಿ. ಅಲ್ಲಿ ಅಪ್ಗ್ರೇಡೇಷನ್ ಆದರೂ ಆಗ್ಬೋದು ಅಥವಾ ಸೇಮ್ ಕಾಲೇಜ್ ಇದ್ರೂ ಇರ್ಬೋದು. ಆದ್ದರಿಂದ ಫೈನಲ್ ರಿಸಲ್ಟ್ಗಾಗಿ ವೇಟ್ ಮಾಡಿ. ಸೀಟ್ ಸಿಗದೇ ಇರೋರು ಕೂಡ ಸೀಟ್ ಸಿಗುವಂತಾಗ್ಬೋದು ಮಾಪಪ್ ರೌಂಡ್ನ ಫೈನಲ್ ರಿಸಲ್ಟಲ್ಲಿ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.